ಈಗ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡೋಣ. ಇಲ್ಲಿ ಹಳೆಯವರೆಲ್ಲ ಇದ್ದೀರಾ, ಕಲ್ತಿರೋರೆಲ್ಲರೂ ಕೂಡ ತುಂಬಾ ಜನ ಇದ್ದೀರಾ. ನೀವೆಲ್ಲರೂ ಕೂಡ ಈ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳಿ. ಸೆಲ್ಫ್ ಫೀಲಿಂಗ್ ಅನ್ನ ನಾವು ಯಾಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ರತಿ ಸಲನೂ ಕೂಡ ನಾವು ಮತ್ತೆ 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 ನಾವು ಈ ಸೆಲ್ಫ್ ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ಬೇಕು. ಸ್ವಯಂ ಉಪಚಾರ ಅಂತ ಹೇಳಿ ನಾವು ಕರಿತೀವಿ. ಯಾಕೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದು ಎನರ್ಜಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ನಮ್ಮ ಎನರ್ಜಿ, ಪಾಸಿಟಿವ್ ಎನರ್ಜಿ ಏನಾಗ್ತಾ ಇರುತ್ತೆ ನಮ್ಮ ಆಲೋಚನೆಗಳಿಂದ, ನಮ್ಮ ವಿಚಾರಗಳಿಂದ, ನಾವಿರುವಂತ ಪರಿಸರಗಳಿಂದ. ನಾವ್ ಒಂದೇ ಕಡೆ ಇರ್ತೀವ? ಇರಲ್ಲ. ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ನಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲಿ ಇರಬಹುದು, ನಮ್ಮ ಸುತ್ತಮುತ್ತಲಿನ ಸಾಂಸಾರಿಕ ಪ್ರಪಂಚದಲ್ಲಿ ಇರಬಹುದು. ಇವುಗಳಿಂದ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ನೆಗೆಟಿವ್ ವೈಬ್ರೇಷನ್ಸ್ ನಮ್ಮಲ್ಲಿ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಅದೆಲ್ಲವನ್ನು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮತ್ತೆ 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 ನಾವು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಮನೆಯನ್ನ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ತೀವಲ್ಲ, ಹಾಗೆ ನಮ್ಮ ಆಹಾರವನ್ನು ಕೂಡ, ನಮ್ಮ ಆಭಾ ಮಂಡಲವನ್ನ ನಾವು ಮತ್ತೆ 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 ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಈ ಒಂದು ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ, ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕಣ್ಣನ್ನ ಬಿಟ್ಟು ಈ ಪ್ರೋಸೆಸ್ ಅನ್ನ ನೋಡ್ಕೊಳ್ಳಿ. ನೀವು ಯಾವಾಗ್ಲಾದ್ರೂ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಕಣ್ಣನ್ನ ಮುಚ್ಚಿ ನೀವು ಈ ಪ್ರೋಸೆಸ್ ಅನ್ನ ನೀವು ಮಾಡ್ಬೇಕು. ಕಣ್ಣನ್ನ ತೆರೆದು ನಾವು ಈ ಪ್ರೋಸೆಸ್ ಅನ್ನ ಮಾಡಬಾರ್ದು. ಮತ್ತೆ ಹೊಸಬ್ರು ಇರೋದ್ರಿಂದ ನೀವು ಈ ಪ್ರೋಸೆಸ್ ಅನ್ನ ಮಾಡ್ಬೇಕು ಅಂದಾಗ ನೆಲದ ಮೇಲೆ ಕೂತ್ಕೊಳ್ಳಿ ಅಥವಾ ಸೋಫಾ ಮೇಲೆ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ಕೂತ್ಕೊಳ್ಳಿ. ಯಾವ್ದಾದ್ರು ಒಂದು ಮ್ಯಾಟ್ ಅನ್ನ ಹಾಕೊಳ್ಳಿ. ಧ್ಯಾನ ಮಾಡೋದಿಕ್ಕೆ ಇದಕ್ಕೆ ಅಂತಾನೆ ಒಂದು ಸಪರೇಟ್ ಆದಂತ ಒಂದು ಪ್ಲೇಸ್ ಅನ್ನ ನಿಮ್ಮ ಮನೆಯಲ್ಲಿ ಒಂದು ಜಾಗವನ್ನ ನೀವು ನೋಡ್ಕೊಳ್ಳಿ. ಯಾವಾಗ್ಲೂ ಕೂಡ ಅದೇ ಪ್ಲೇಸ್ ಅಲ್ಲಿ ನೀವು ಮಾಡ್ತಾ ಬನ್ನಿ. ಮತ್ತೆ ಒಂದು ಮ್ಯಾಟ್ ಅನ್ನ ಇಟ್ಕೊಳ್ಳಿ. ಅದು ಕೂಡ ಈ ಧ್ಯಾನ ಮಾಡೋದಿಕ್ಕೆ ಅಥವಾ ಈ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಬೇಕಾದ್ರೆ ಯಾವಾಗ್ಲೂ ಕೂಡ ಆ ಮ್ಯಾಟ್ ಅನ್ನ ಹಾಕೊಳ್ಳಿ. ಮತ್ತೆ ನೀರನ್ನ ಕುಡಿತಾ ಬನ್ನಿ. ಧ್ಯಾನ ಮಾಡೋಕ್ಕಿಂತ ಅಥವಾ ಸೆಲ್ಫ್ ಫೀಲಿಂಗ್ ಮಾಡೋಕ್ಕಿಂತ ಮುಂಚೆ ನೀರನ್ನ ಕುಡೀರಿ. ಆದ್ಮೇಲೂ ಕೂಡ ನೀವು ನೀರನ್ನ ಕುಡೀರಿ. ಈಗ ನಾವು ಮೊದಲಿಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ನೋಡಿ. ಕೈಗಳನ್ನ ಚೆನ್ನಾಗಿ ಉಜ್ಕೊಳ್ಬೇಕು. ಸಿಂಬಲ್ ಗೊತ್ತಿರೋರು ಸಿಂಬಲ್ ನಂಬರ್ 1 ಮತ್ತೆ ಸಿಂಬಲ್ ನಂಬರ್ 2 ಅನ್ನ ನಾವು ಡ್ರಾ ಮಾಡೋಣ. ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಲೆವೆಲ್ 3 ಅಥವಾ ಮಾಸ್ಟರ್ ಲೆವೆಲ್ ಎಲ್ಲ ಕಲ್ತಿರೋರೆಲ್ಲರೂ ನಿಮ್ಗೆ ಯಾವ ಸಿಂಬಲ್ ಕೊಟ್ಟಿದೆಯೋ ಆ ಸಿಂಬಲ್ ಗಳೆಲ್ಲಾನು ಕೂಡ ನೀವು ಸಿಂಬಲ್ ನಂಬರ್ 4, ಸಿಂಬಲ್ ನಂಬರ್ 5 ನಿಮ್ಗೆ ಯಾವ್ದಿದೆಯೋ ಅದೆಲ್ಲಾನು ಕೂಡ ನೀವು ಯೂಸ್ ಮಾಡಬಹುದು. ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಮಾತೆ, ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ, ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ, ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ, ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ಎಲ್ಲಾ ಕೈಗಳನ್ನ, ಬೆರಳುಗಳನ್ನ ಈ ರೀತಿ ನಾವು ಜೋಡಿಸ್ಕೋಬೇಕು. ಬಿಡಿಬಿಡಿಯಾಗಿ ಬಿಡಬಾರ್ದು. ಎಲ್ಲವನ್ನು ಜೋಡಿಸ್ಕೊಂಡು ಇಲ್ಲಿ ಹಳ್ಳದ ರೀತಿಯಲ್ಲಿ ಇರ್ಬೇಕಷ್ಟೆ. ಎರಡೂ ಕೈಗಳಲ್ಲೂ ಹಳ್ಳದ ರೀತಿಯಲ್ಲಿ ನೀವು ಜೋಡಿಸಿಟ್ಕೊಳ್ಳಿ. ಇದಾದ ನಂತರ ಕೈಗಳನ್ನ ನಾವು ಮಡಕೆ ಇಟ್ಕೊಳ್ತೀವಲ್ಲ, ಆ ರೀತಿ ನಮ್ಮ ಕಿವಿ ಹತ್ರ ನೇರವಾಗಿ ನಾವು ಮೇಲೆ ತಗೊಂಡು ಬರೋಣ. ತಗೊಂಡ್ ಬಂದು, ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ಅಥವಾ ನಿಮಗೆ ಯಾವ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ ಅವರೆಲ್ಲರನ್ನು ಕೂಡ ಇನ್ವೈಟ್ ಮಾಡ್ಕೊಳ್ಳಿ. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸೆಲ್ಫ್ ಫೀಲಿಂಗ್ ಅನ್ನ ಅಥವಾ ಸ್ವಯಂ ಉಪಚಾರ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಬ್ರಹ್ಮಾಂಡದಿಂದ, ಆಕಾಶದಿಂದ ಪವಿತ್ರವಾದಂತಹ, ಶುದ್ಧವಾದಂತಹ ಒಂದು ಪ್ರಕಾಶಮಯವಾದಂತಹ ಬೆಳಕು ನಮ್ಮ ಮೇಲೆ ಹರಿತಾ ಇರುವ ಹಾಗೆ ನಾವು ನೋಡ್ತಾ ಬರ್ಬೇಕು, ಕಲ್ಪನೆಯನ್ನ ಮಾಡ್ತಾ ಬರ್ಬೇಕು. ತೇಜೋಮಯವಾದಂತಹ, ಅತ್ಯಂತ ಪವಿತ್ರವಾದಂತಹ, ಕಾಂತಿಯುಂದವಾದಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ನಮ್ಮ ಶಿರಸ್ಸಿನ ಮೇಲೆ ಬೀಳ್ತಾ ಇರುವ ಹಾಗೆ, ಹರಿಯುತ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಆ ಪ್ರಕಾಶವು ಹಾಗೆ 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 ನಮ್ಮ ಹಣೆಯ ಮೇಲೆ,
ಕಣ್ಣುಗಳಲ್ಲಿ, ನಮ್ಮ ಕೆನ್ನೆಗಳಲ್ಲಿ, ನಮ್ಮ ಗಲ್ಲದಲ್ಲಿ, ನಮ್ಮ ಕಣ್ಣಿನಲ್ಲಿ, ಮೂಗಿನಲ್ಲಿ, ಬಾಯಿನಲ್ಲಿ, ಶಿರಸ್ಸಿನ ಎಲ್ಲಾ ಭಾಗಗಳಲ್ಲಿ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶಮಯವಾದಂತಹ ಕಿರಣಗಳು, ಆ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿತಾ ಬರ್ತಾ ಇದೆ. ಹಾಗೆ ಬರ್ತಾ ಇರುವಂತ ಈ ಪ್ರಕಾಶವು ನಮ್ಮ ಗಲ್ಲವನ್ನ, ನಮ್ಮ ಕತ್ತನ್ನ ತುಂಬಿದೆ. ಕತ್ತಿನಿಂದ ಹಾಗೆ ಹರಿತಾ ಇರುವಂತಹ ಈ ಪ್ರಕಾಶವು ನಮ್ಮ ಭುಜಗಳಲ್ಲಿ, ನಮ್ಮ ತೋಳುಗಳಲ್ಲಿ, ನಮ್ಮ ಕೈಗಳಲ್ಲಿ, ಹಸ್ತದಲ್ಲಿ, ಬೆರಳುಗಳಲ್ಲಿ, ತುದಿಯವರೆಗೂ ಕೂಡ ಪ್ರಕಾಶವು ತುಂಬಿ ಹೋಗಿದೆ. ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಹರಿದು ಬರ್ತಾ ಇದೆ. ಹಾಗೆ ಈ ಪ್ರಕಾಶ ಹರಿಯುತ್ತಾ 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 ನಮ್ಮ ಹೃದಯದ ಭಾಗವನ್ನ, ನಮ್ಮ ಎದೆಯ ಭಾಗವನ್ನೆಲ್ಲ ಕೂಡ ಸಂಪೂರ್ಣವಾಗಿ ಪ್ರಕಾಶದಿಂದ ತುಂಬಿ ಹೋಗಿದೆ. ಶರೀರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿದೆ. ಈ ಪ್ರಕಾಶದ ಬೆಳಕಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೊಟ್ಟೆಯ ಭಾಗವನ್ನ, ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ. ನಾಭಿಯ ಭಾಗವೆಲ್ಲವೂ ಕೂಡ ಪ್ರಕಾಶಮಯವಾಗಿ ತುಂಬಿ ಹೋಗಿದೆ. ನಾಭಿಯಿಂದ ಹಾಗೆ ಈ ಪ್ರಕಾಶವು ಹೊಟ್ಟೆ ಎಲ್ಲ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶಮಯದಿಂದ ತುಂಬಿ ಹೋಗಿದೆ. ಹಾಗೆ ಈ ಪ್ರಕಾಶವು ನಮ್ಮ ಬೆನ್ನಿನಲ್ಲಿ, ಬೆನ್ನು ಮೂಳೆಯಲ್ಲಿ, ಸೊಂಟದಲ್ಲಿ, ಸೊಂಟದ ಕೆಳಭಾಗದಲ್ಲೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶವಾಗಿ ತುಂಬಿ ಹೋಗಿದೆ. ಬ್ರಹ್ಮಾಂಡದಿಂದ, ಆಕಾಶದಿಂದ ಆ ಬೆಳಕು ಹಾಗೆ ನಮ್ಮ ಮೇಲೆ ಸುರಿತಾ ಇದೆ. ಅದು ಹಾಗೆ ಹರಿದು ಬರ್ತಾ ಇದೆ. ನಾವು ಶವರಲ್ಲಿ ಹೇಗೆ ನಾವು ಸ್ನಾನ ಮಾಡಿದಾಗ ನೀರು ನಮ್ಮ ಮೇಲೆ ಹರಿಯುತ್ತೋ, ಹಾಗೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಹಾಗೆ ಈ ಪ್ರಕಾಶ ಮುಂದೆ ಸಾಗುತ್ತಾ 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 ನಮ್ಮ ಕಾಲುಗಳಲ್ಲಿ, ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಪಾದದ ಬೆರಳುಗಳ ತುದಿಯವರೆಗೂ ಕೂಡ ಸಂಪೂರ್ಣವಾಗಿ ಪ್ರಕಾಶವಾಗಿ ತುಂಬಿ ಹೋಗಿದೆ. ಶಿರಸ್ಸಿನ ತುದಿಯಿಂದ ನಮ್ಮ ಕಾಲಿನ ತುದಿಯ ಭಾಗದವರೆಗೆ, ಮೇಲಿನಿಂದ ತುದಿಯವರೆಗೂ ಕೂಡ ನಾವು ಪ್ರಕಾಶ ಪ್ರಕಾಶ ಪ್ರಕಾಶವಾಗಿದ್ದೇವೆ. ನಾವು ಒಂದು ಬೆಳಕಿನ ಗೋಲವಾಗಿದ್ದೇವೆ. ಗೋಲದ ರೀತಿಯಲ್ಲಿ ನಾವು ಆ ಮಧ್ಯ ಭಾಗದಲ್ಲಿ ನಾವಿದ್ದೇವೆ. ಶರೀರವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶದ ಬೆಳಕಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿಕೊಂಡಿದೆ. ಕೋಣೆ ಎಲ್ಲವೂ ಕೂಡ ಪ್ರಕಾಶಮಯವಾಗಿ, ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಮನೆಯನ್ನ ತುಂಬಿಕೊಂಡಿದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರೆಲ್ಲರೂ ಕೂಡ, ಪರಿವಾರದವರೆಲ್ಲರೂ ಕೂಡ ಈ ಬೆಳಕಿನಲ್ಲಿ ಎಲ್ಲರೂ ಕೂಡ ಮಿಂದು ಹೋಗಿದ್ದಾರೆ. ಈ ಪ್ರಕಾಶವು ಹಾಗೆ ಮುಂದೆ ನಿಧಾನವಾಗಿ ವಿಸ್ತಾರವಾಗುತ್ತಾ ವಿಸ್ತಾರವಾಗಿ ದೊಡ್ಡದಾಗುತ್ತಾ ಆಗುತ್ತಾ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ಗ್ರಾಮವನ್ನ, ನಾವಿರುವಂತಹ ನಗರವನ್ನ ವ್ಯಾಪಿಸಿಕೊಂಡಿದೆ. ಈ ಪರಮಾತ್ಮನ ದಿವ್ಯ ಚೈತನ್ಯಮಯವಾದ ತೇಜೋಮಯವಾದಂತ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ನಮ್ಮ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶದ ಮಧ್ಯ ಭಾಗದಲ್ಲಿ ನಾವಿದ್ದೇವೆ. ನಮ್ಮ ಈ ಪ್ರಭಾಮಂಡಲದ ಪ್ರಕಾಶವು ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಈ ಪರಮಾತ್ಮನ ದಿವ್ಯಮಯವಾದಂತಹ, ಪವಿತ್ರವಾದಂತಹ, ತೇಜೋಮಯವಾದಂತಹ ಈ ಬೆಳಕಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ತುಂಬಿಕೊಂಡಿದ್ದೀವಿ. ಪೃಥ್ವಿ ಎಲ್ಲವೂ ಕೂಡ
ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪರಮಾತ್ಮನ ಅದ್ಭುತವಾದಂತಹ ದಿವ್ಯವಾದಂತಹ ಈ ಬೆಳಕು ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆವು. ಎಲ್ಲೆಲ್ಲೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ, ಸಜೀವಗಳು ನಿರ್ಜೀವಗಳು ಎಲ್ಲಾ ಕಡೆನೂ ಕೂಡ ಈ ಪ್ರಕಾಶ ವಿಲೀನವಾಗಿದೆ ವಿಲೀನವಾಗಿದೆ ವಿಲೀನವಾಗಿದೆ. ನಾವು ಒಂದು ಈಗ ಪ್ರಕಾಶದ ಗೋಲವಾಗಿದ್ದೇವೆ, ನಾವು ಪ್ರಕಾಶವಾಗಿದ್ದೇವೆ, ನಾವು ಪ್ರಕಾಶವಾಗಿದ್ದೇವೆ, ನಾವು ಪ್ರಕಾಶವಾಗಿದ್ದೇವೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ತಂದೆ ತಾಯಿಯರಿಗೆ ಧನ್ಯವಾದಗಳು, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ನಿಮಗೆ ವಿಶ್ವಾಸವಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಲ್ಲಿ ಧನ್ಯವಾದಗಳು, ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ಎಲ್ಲ ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನೀವೆಲ್ಲರೂ ಕೂಡ ಉಪಸ್ಥಿತರಾಗಿ ನೀವೇ ನಮಗೆ ಈ ಒಂದು ಸ್ವಯಂ ಉಪಚಾರವನ್ನ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಬೇಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ. ಈಗ ನಾವು ನಮ್ಮ ಮುಂದೆ ಒಂದು ದೊಡ್ಡದಾದಂತ ಒಂದು ಹೋಮಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ತೀವಿ. ನಮ್ಮ ಮೇಲೆ ಈಗ ನೀವು ಸಿಂಬಲ್ ಗೊತ್ತಿರೋರು ಸಿಂಬಲ್ ಅನ್ನ ಬರೀರಿ, ಏನು ಗೊತ್ತಿಲ್ಲ ಅಂದ್ರೆ ನಿಮ್ಮ ಕೈಗಳನ್ನ ಇಟ್ಕೊಳ್ಳಿ. ಚೋಪುರಿ 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 ಚೋಪುರಿ. ನಾವಿವಾಗ ನಮ್ಮ ಆಭಾ ಮಂಡಲವನ್ನ ಶುದ್ಧಿ ಮಾಡ್ಕೊಳ್ತೀವಿ. ನಮ್ಮ ಬಲದ ಕೈಯಿಂದ ಎಡದ ಭಾಗದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ತರ ಹಿಡಿದು ನಾವು ಅಗ್ನಿಯ ಕುಂಡದಲ್ಲಿ ನಾವು ಹಾಕ್ತಾ ಬರೋಣ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನ. ನಿಮಗೆ ಎಷ್ಟು ತೃಪ್ತಿ ಆಗುತ್ತೋ ಅಲ್ಲಿವರೆಗೆ ನೀವು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ತರ ಹಿಡಿದು ಹಿಡಿದು ನೀವು ಹಾಕ್ತಾ ಬರ್ಬೇಕು. ಎಲ್ಲ ಕಪ್ಪು 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 ಬಣ್ಣದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಉರಿದು ಹಾಗೆ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು, ಶರೀರದ ಭಾಗದಲ್ಲಿರುವಂತಹ ಎಲ್ಲ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಈಗ ಎಡದ ಕೈಯಿಂದ ನಮ್ಮ ಶರೀರದ ಬಲಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ನಾವು ಕಲ್ಪನೆಯನ್ನ ಮಾಡ್ಕೊಳ್ಳಿ. ಅಷ್ಟೇ, ನೀವು ಬೆಂಕಿಯಲ್ಲಿ ಅಗ್ನಿಯಲ್ಲಿ ಹೋಮಕುಂಡದಲ್ಲಿರುವಂತಹ ಅಗ್ನಿಗೆ ನಾನು ಎಲ್ಲವನ್ನು ಕೂಡ ಹಾಕ್ತಾ ಇದ್ದೀನಿ. ಅದು ಚಟಪಟ ಚಟಪಟ ಅಂತ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಎಲ್ಲ ನಕಾರಾತ್ಮಕ ಶಕ್ತಿ. ಈಗ ನಮ್ಮ ಕೈಗಳನ್ನ ಈ ರೀತಿ ಇಟ್ಕೊಂಡು ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ತರ ಹಿಡಿದು ಅಗ್ನಿಯಲ್ಲಿ ಹಾಕ್ತಾರೆ. ಎಲ್ಲ ನಕಾರಾತ್ಮಕ ನಮ್ಮ 7 ಚಕ್ರದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ನಮ್ಮ 7 ಚಕ್ರ, ನಮ್ಮ ಸಹಸ್ರಾರ ಚಕ್ರದಿಂದ ಸಹಸ್ರಾರ ಚಕ್ರದಲ್ಲಿ, ಆಜ್ಞಾ ಚಕ್ರದಲ್ಲಿ, ವಿಶುದ್ಧಿ ಚಕ್ರದಲ್ಲಿ, ಅನಾಹತ ಚಕ್ರದಲ್ಲಿ, ಮಣಿಪುರ ಚಕ್ರದಲ್ಲಿ, ಸ್ವಾಧಿಷ್ಠಾನ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ ಎಲ್ಲ 7 ಚಕ್ರಗಳಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ. ಕೆಲವೊಮ್ಮೆ ಕೈಗಳಲ್ಲಿ ಅಂಟ್ಕೊಂಡಿರುವ ರೀತಿಯಲ್ಲಿ ನಮ್ಗೆ ಪಾಸ್ ಆಗತ್ತೆ, ಅದನ್ನು ಕೂಡ ನಾವು ಇಲ್ಲಿ ಅಗ್ನಿಯಲ್ಲಿ ನಾವು ಎಲ್ಲವೂ ಕೂಡ ಕಪ್ಪು 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 ರೀತಿಯಲ್ಲಿ ಉರಿದು ಚಟಪಟ ಅಂತ ಉರಿದು ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ. ಈಗ ನಾವು ಅಗ್ನಿಯ ಮೇಲೆ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿ. ಪೃಥ್ವಿ ಮಾತೆಯ ಮೇಲೆ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ. ಇಡೀ ಪಂಚತತ್ವಗಳ ಮೇಲೆ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿ. ಎಲ್ಲ ಪಂಚತತ್ವಗಳಿಗೆ ಧನ್ಯವಾದಗಳು ಧನ್ಯವಾದಗಳು
ಧನ್ಯವಾದಗಳು. ಈಗ ನಾವು ಆಭಾ ಮಂಡಲವನ್ನ ನಾವು ಶುದ್ಧಿ ಮಾಡಿದೀವಿ. ಈಗ ನಾವು ಚಕ್ರಗಳನ್ನ ಶುದ್ಧಿ ಮಾಡ್ಕೊಳ್ಳೋಣ. ಪ್ರತಿಯೊಂದು ಚಕ್ರದಲ್ಲಿ ಕೂಡ ಈಗ ನಾವು ಸಹಸ್ರಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ವಿಲೀನಗೊಂಡು ಅತ್ಯಂತ ಪ್ರಕಾಶಮಯವಾಗಿ ಅದು ದಿವ್ಯಮಯವಾಗಿ ಬೆಳಗ್ತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಈಗ ನಮ್ಮ ಆಗ್ನೇಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಎಲ್ಲವೂ ಕೂಡ ವಿಲೀನವಾಗ್ತಾ ಇದೆ. ವಿಲೀನಗೊಂಡು ಅಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಅಲ್ಲಿ ಸ್ಥಾಪನೆಯಾಗಿದೆ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ಅಲ್ಲಿ ಸ್ಥಾಪಿತವಾಗಿದೆ. ಈಗ ನಮ್ಮ ಗಂಟಲಿನ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಇರುವಂತಹದ್ದು ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಶುದ್ಧಿಯಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವಲ್ಲಿ ಸ್ಥಾಪನೆಯಾಗಿದೆ. ಪ್ರಕಾಶದಿಂದ ತುಂಬಿ ಹೋಗಿ ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಹೃದಯ ಚಕ್ರದಲ್ಲಿರುವಂತ ಎಲ್ಲ ನಮ್ಮ ಭಾವನೆಗಳ ಎಲ್ಲವೂ ಕೂಡ ಎಮೋಷನ್ಸ್ ಗಳ ಒತ್ತಡಗಳೆಲ್ಲವೂ ಕೂಡ ಶರೀರದಲ್ಲಿರುವಂತ ಎಲ್ಲ ಒತ್ತಡಗಳು ನಮ್ಮ ಹೃದಯದಲ್ಲಿರುವಂತ ಎಲ್ಲ ಒತ್ತಡಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ ಸ್ಥಾಪನೆಯಾಗಿದೆ ಸ್ಥಾಪನೆ. ನಮ್ಮ ಈಗ ನಾಭಿಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನಗೊಂಡು ಅಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವಲ್ಲಿ ಸ್ಥಾಪನೆಯಾಗಿದೆ. ಸ್ವಾಧಿಷ್ಠಾನ ಚಕ್ರ ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಆ ಪರಮಾತ್ಮನ ದಿವ್ಯ ಚೈತನ್ಯವು ಸ್ಥಾಪನೆಯಾಗಿದೆ ಸ್ಥಾಪನೆಯಾಗಿದೆ. ಎಲ್ಲ 7 ಚಕ್ರಗಳು ಕೂಡ ಶುದ್ಧಿಯಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಕಂಗೊಳಿಸ್ತಾ ಇದೆ ಪ್ರಜ್ವಲಿಸ್ತಾ ಇದೆ ಪ್ರಕಾಶಮಯವಾಗಿ. ಈಗ ನಾವು ನಮ್ಮ ಸಹಸ್ರಾರ ಚಕ್ರದಲ್ಲಿ ನಮ್ಮ ಕೈಗಳನ್ನ ತಗೊಂಡು ಬಂದು ಅಲ್ಲಿ ಸೇಹಿಕಿಯನ್ನ ಬರೆಯೋಣ. ಸೆಹಿಗಿ 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 ಸೆಹಿಗಿ. ಶಿವ ಮತ್ತೆ ಪಾರ್ವತಿಯರ ಆತ್ಮ ಮತ್ತೆ ಪರಮಾತ್ಮನ ಅದ್ಭುತವಾದಂತಹ ಆ ಸೇಹಿಗಿ ಬಣ್ಣದ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯು ಗುಲಾಬಿ ಬಣ್ಣದಲ್ಲಿ ಗುಲಾಬಿ 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 ಬಣ್ಣವು ಶರೀರವನ್ನೆಲ್ಲ ಕೂಡ ತುಂಬಿ ಹೋಗಿದೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿ 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 ಬಣ್ಣದಿಂದ ತುಂಬಿ ಹೋಗಿದೆ. ನಮ್ಮ ಶರೀರವೆಲ್ಲವೂ ಕೂಡ ಸಮತೋಲನವಾಗಿದೆ. ನಮ್ಮ ಆಲೋಚನೆಗಳು ಸಮತೋಲನವಾಗಿದೆ, ನಮ್ಮ ಭಾವನೆಗಳು ಸಮತೋಲನವಾಗಿದೆ, ನಮ್ಮ ವಿಚಾರಗಳು ಸಮತೋಲನವಾಗಿದೆ, ನಮ್ಮ ಎಲ್ಲ 7 ಚಕ್ರಗಳು ಸಮತೋಲನವಾಗಿದೆ, ನಮ್ಮ ಶರೀರದಲ್ಲಿರುವಂತ ಎಲ್ಲ ಕೆಮಿಕಲ್ಸ್ ಗಳು ಸಮತೋಲನವಾಗಿದೆ, ನಮ್ಮ ಬ್ಲಡ್ಸ್ ಗಳೆಲ್ಲ ಸೆಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗಿದೆ, ನಮ್ಮ ಶರೀರದ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಸಮತೋಲನವಾಗಿದೆ ಸಮತೋಲನವಾಗಿದೆ ಸಮತೋಲನವಾಗಿದೆ. ಗುಲಾಬಿ 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 ಬಣ್ಣವು ಶರೀರವನ್ನೆಲ್ಲ ಕೂಡ ತುಂಬಿ ಹೋಗಿದೆ. ಶರೀರವೆಲ್ಲವೂ ಕೂಡ ಗುಲಾಬಿಮಯವಾಗಿದೆ. ಈಗ ನಿಮಗೆ ಎಲ್ಲಿ ನೋವಿದೆ, ನಿಮ್ಗೆ ತಲೆ ನೋವಿದ್ಯಾ, ಕೈ ನೋವಿದ್ಯಾ, ಕಾಲ್ ನೋವಿದ್ಯಾ, ನಿಮಗೆ ಎಲ್ಲಿ ನೋವಿದೆಯೋ ಆ ಒಂದು ಭಾಗದಲ್ಲಿ ನೀವು ನಿಮ್ಮ ಕೈಗಳನ್ನ ತಗೊಂಡು ಬನ್ನಿ. ಸ್ವಲ್ಪ ದೂರದಲ್ಲಿ ತಂದು ಅಲ್ಲಿ ಚೋಪುರೆಯನ್ನ ಬರಿ. ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ. ನಿಮ್ಗೆ ಎಲ್ಲಿ ನೋವಿದೆಯೋ
ಆ ಒಂದು ಭಾಗದಲ್ಲಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿ ಕಪ್ಪು 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 ಬಣ್ಣದಲ್ಲಿ ಸಿಂಬಲ್ ಅನ್ನ ಬರೆದ ತಕ್ಷಣ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ. ನೀವು ನೋಡ್ತಾ ಬರ್ಬೇಕು, ಕಲ್ಪನೆ ಮಾಡ್ತಾ ಬರ್ಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿ ಎಲ್ಲ ಕೂಡ ಶುದ್ಧಿಯಾಗಿದೆ. ಈಗ ಆ ಒಂದು ಭಾಗದಲ್ಲಿ ನಾವು ಸೇಹಿಯನ್ನ ಬರೆಯೋಣ. ಸೇಹಿ ಸೆಹಕಿ ಸೆಹಕಿ ಸೆಹಕಿ. ಗುಲಾಬಿ 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 ಬಣ್ಣದ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಆ ಒಂದು ಭಾಗದಲ್ಲಿ, ನಿಮ್ಮ ಶರೀರದ ಭಾಗದಲ್ಲಿ ನೆಲೆಸಿ ಸ್ಥಾಪಿತವಾಗಿ ಅಲ್ಲಿ ಇರುವಂತಹ ಎಲ್ಲ ಮಾಂಸಖಂಡಗಳು, ಮೂಳೆಗಳು, ನರಗಳು, ಬ್ಲಡ್ ಸೆಲ್ಸ್ಗಳು, ಮಾಂಸಖಂಡಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ಶರೀರದ ಭಾಗದಲ್ಲಿರುವಂತ ಎಲ್ಲ ಬ್ಲಡ್ ಸೆಲ್ಸ್ ಗಳಾಗಿರ್ಬಹುದು, ಅಲ್ಲಿರುವಂತ ಮೂಳೆಗಳು, ಮಾಂಸಖಂಡಗಳು, ನರವ್ಯೂಹಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಮತೋಲನವಾಗಿದೆ. ಈಗ ನಮ್ಮ ಶರೀರದ ಮೇಲೆ ದೊಡ್ಡದಾಗಿ ಚೋಕುರೆ 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 ರೇಖಿಯ ಮಾರ್ಗದರ್ಶನವಿದೆ. ರೇಖಿ ಮಾತೆಯ ಮಾರ್ಗದರ್ಶನವಿದೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ನಾನು ಸುರಕ್ಷಿತರಾಗಿದ್ದೇನೆ. ನಾವು ಸುರಕ್ಷಿತರಾಗಿದ್ದೇವೆ. ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಿಮ್ಮ ತಂದೆ ತಾಯಿಯಂದಿರಿಗೆ, ಪರಿವಾರದವರಿಗೆ, ಕುಲದೇವರುಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ಎಲ್ಲ ಋಷಿ ಮುನಿಗಳಿಗೆ, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅನಂತ 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 ಕೋಟಿ ಧನ್ಯವಾದಗಳು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈ ರೀತಿಯಾಗಿ ನಾವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ತೀವಿ. ನಿಮ್ಮ ಅನುಭವವನ್ನ ಹೇಳ್ಬೇಕು ಹೊಸಬ್ರು. ಹೇಗನ್ಸಿದೆ ಉಮೇಶ್ ಸರ್ ಅವರು, ಮಾಲತಿ ಅವರು, ಅರ್ಚನಾ, ಚಿನ್ನಮ್ಮ, ಶೋಭಾ, ವೀಣಾ ಪ್ರಕಾಶ್, ಚಂದ್ರಕಲಾ, ಸುಮಾ ಅವರು, ಹರಿಣಿ ಹೊಸಬ್ರಿದ್ದಾರೆ, ಶ್ವೇತಾ, ಶ್ರೀಕಾಂತ್, ಲಕ್ಷ್ಮಿ. ಯಾರಾದ್ರೂ ಹೇಳಿ ನಿಮ್ಮ ಅನುಭವನ. ನಮಸ್ತೆ ಮ್ಯಾಮ್. ಚಿನ್ನಮ್ಮ. ಚಿನ್ನಮ್ಮ ಅವರ ನಮಸ್ತೆ. ಮ್ಯಾಮ್ ಚಿನ್ನಮ್ಮ, ನಾನ್ ಬ್ಯಾಂಗ್ಳೂರಿಂದ. ಹರೇ ರಾಮ ಹರೇ ಕೃಷ್ಣ. ಹೇಳಿ. ನಾನು ಇದು ರೇಖೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ತಗೊಂಡಿದ್ದೆ. ಇದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾನು ಲೈವ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ ಜೊತೆಗೆ ನಾನು ಜಾಯಿನ್ ಆಗಿದ್ದೇನೆ. ತುಂಬಾ ಚೆನ್ನಾಗಿತ್ತು. ಲೈವ್ ಅಲ್ಲಿ ಇಂಡಿವಿಜುವಲ್ ಮಾಡೋದಕ್ಕಿಂತನೂ ಈ ತರ ಗ್ರೂಪ್ ಎನರ್ಜಿ ಕನೆಕ್ಟ್ ಆಗೋದ್ರಿಂದ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಕ್ಚುಲಿ ನನಗ್ ಮಂಡಿ ನೋವಿದೆ. ಸೊ ನಾನು ಸ್ವಲ್ಪ ಶಮನ ಆಗಿದೆ. ಎಷ್ಟು ಪರ್ಸೆಂಟ್ ಆಯ್ತು? ಎಷ್ಟು ಪರ್ಸೆಂಟ್ ಆಗಿದೆ? 70% ಆಗಿದೆ ಮ್ಯಾಮ್. ಸೂಪರ್. ನೋಡಿ, ಫಸ್ಟ್ ಟೈಮ್ ಅಲ್ಲೇ ನಿಮ್ಗೆ ರಿಸಲ್ಟ್ ಬಂದಿದೆ. ಧನ್ಯವಾದಗಳು. ಎಸ್ ಮ್ಯಾಮ್, ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮಾಲತಿ ಅವ್ರು ಹೇಳ್ತಾ ಇದ್ರು. ಹಲೋ ಮೇಡಮ್. ನಮಸ್ತೆ. ಹೇಳಿ. ನಾನ್ ಹರಿಣಿ ಮಾತಾಡ್ತಿರೋದು. ಹರಿಣಿ ಅವರ. ಸರಿ, ಹೇಳಿ. ಅದೇ
ನನಗೆ ನಿಮ್ ಕ್ಲಾಸ್ ಓಪನ್ ಆಗ್ಲಿಲ್ಲ, ಅವಾಗ್ಲೇ ಓಪನ್ ಆಗ್ಲಿಲ್ಲ. ಆದ್ರೆ ನಾನು ಯೂಟ್ಯೂಬ್ ಅಲ್ಲಿ ನಿಮ್ದು ಸೆಲ್ಫ್ ಹೀಲಿಂಗ್ ಕ್ಲಾಸ್ ನ ನೋಡ್ತಾ ಇದ್ದೀನಿ. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದನ್ನ ನೋಡ್ಕೊಂಡು, ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಅದನ್ನ ಅಂದ್ರೆ ರೇಖಿ ನಾನು ಪ್ರಾಕ್ಟೀಸ್ ಮಾಡಿದೆ ಮೈಸೂರಲ್ಲಿ. ಅಂದ್ರೆ ಇದು ಸೆಲ್ಫ್ ಹೀಲಿಂಗ್ ಎಲ್ಲ ಮಾಡ್ಕೊಳ್ಳುವಾಗ ಈ ತರದ ನೆಗೆಟಿವ್ ಎಲ್ಲ ತೆಗಿಯಕ್ ಬರ್ತಾ ಇರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ನಿಮ್ದು ಸೆಲ್ಫ್ ಹೀಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನನ್ಗೆ ಒಂಥರ ಗುಡ್ ಫೀಲ್ ಆಗುತ್ತೆ, ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನಾನು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಡೈಲಿ. ನಿಮ್ ಯೂಟ್ಯೂಬ್ ಇದನ್ನ ನೋಡ್ಕೊಂಡು ತುಂಬಾ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ನಾನು ಮೇಡಮ್ ನೀವು ಕರ್ಣಾರೇಖಿನ ಕಲಿಸ್ತೀರಾ ಅಂತ ಕೇಳಿದ್ದೆ ನಿಮ್ಗೆ, ಇದನ್ನ ಇದು ಮೆಸೇಜ್ ಹಾಕಿದ್ದೆ. ಆಮೇಲೆ ನೀವು ಜಾಯಿನ್ ಆಗಿ ಗ್ರೂಪ್ ಅಲ್ಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ರಿ ಮೇಡಮ್. ಹಾ 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 ಮೇಡಮ್, ಅದೇ ನನ್ಗೆ ಕರ್ಣಾರೇಖೆ ಅಂದ್ರೆ 3rd ಲೆವೆಲ್ ವರೆಗೂ ಆಗಿದೆ. ಸೆಲ್ಫ್ ಹೀಲಿಂಗು 24 ಪಾಯಿಂಟ್ಸ್ ಹೀಲಿಂಗ್ ಮಾಡ್ಕೊಡ್ತಾ ಇದೆ. ಆದ್ರೆ ನೆಗೆಟಿವ್ ಎಲ್ಲ ತೆಗಿಯಕ್ ಬರ್ತಾ ಇರ್ಲಿಲ್ಲ. ಆಮೇಲೆ ನೀರೆಲ್ಲ ಚಾರ್ಜ್ ಮಾಡಕ್ ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ನೀವು ನಿಮ್ ಕ್ಲಾಸಸ್ ತುಂಬಾ ಚೆನ್ನಾಗಿದೆ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ನಾನು ಅದನ್ನ ನೋಡಿ ನಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದನ್ನು. ತುಂಬಾ ಸರಿ ಸರಿ ಚೆನ್ನಾಗ್ ಅನ್ಸ್ತು, ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಮೇಡಮ್. ಸೂಪರ್ ಹ್ಮ್. ಸೂಪರ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಪ್ರಾಕ್ಟೀಸ್ ಮಾಡಿ ಅಷ್ಟೇನೆ, ಇನ್ನೇನಿಲ್ಲ. ಹಾ ಅದನ್ನ ನೀವು ಅಭ್ಯಾಸ ಹಾ ಮಾಡಿದಷ್ಟು ಹಾ. ತುಂಬಾ ಚೆನ್ನಾಗಿ ನಿಮ್ಗೆ ಎಲ್ಲರಿಗೂ ಕೂಡ ರಿಸಲ್ಟ್ ಬರುತ್ತೆ. ಅದು ನನಗೆ ಮೇಡಮ್ ಇನ್ನೊಂದು ಕರ್ಣಾರೇಖಿನ ಕಲಿಸ್ತೀರಾ ಮೇಡಮ್? ನಿಮ್ಗೆ ಕರ್ಣಾರೇಖಿ ನಾನು ಕಲಿಬೇಕು ಅನ್ಕೊಂಡಿದ್ದೆ. ಕರ್ಣಾರೇಖಿನ ಏನಾದ್ರು ಕಲಿಸ್ತೀರಾ? ಹೌದು ಹೌದು, ಕರುಣಾರೇಖೆ ಎಲ್ಲವೂ ಕೂಡ ನಮ್ಮಿಲ್ಲಿ ಒಟ್ಟಿಗೆ ಬಂದ್ಬಿಡುತ್ತೆ. ನಿಮ್ಗೆ ಸಪರೇಟ್ ಸಪರೇಟ್ ನಾನು ಹೇಳ್ಕೊಡಲ್ಲ. ಹಾ ನೀವು ಗ್ರ್ಯಾಂಡ್ ಮಾಸ್ಟರ್ ಒಳಗೆ ಕಲಿತಾ ಬಂತು ಅಂತ ಹೇಳಿದ್ರೆ ನಿಮ್ಗೆಲ್ಲವೂ ಹಾ ಕೂಡ ಒಂದೇ ಕೋರ್ಸ್ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ. ಹಾ. ಅದಕ್ಕೆ ಫೀಸು ಪೇ ಮಾಡ್ಕೊಡ್ಬೇಕಾ ಮೇಡಮ್? ಆಗುತ್ತೆ ಆಗುತ್ತೆ. ಫಸ್ಟ್ ರೇಖಿ ಲೆವೆಲ್ 1, 2 ಕಲ್ತ್ಕೊಳ್ಳಿ. ಅದಾದ ನಂತರ ರೇಖಿ ಅಂದ್ರೆ ಲೆವೆಲ್ ನಂದು ರೇಖಿ ಲೆವೆಲ್ 1, 2 ಆಗಿದೆ ಮೇಡಮ್. ಕರ್ಣಾರೇಖಿ 1, 2, 3 ಆಗಿದೆ ಮೇಡಮ್. ಈಗ ಕರ್ಣಾರೇಖಿ ಕಲಿಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅದನ್ನ ಮತ್ತೆ ಅದಕ್ಕೋಸ್ಕರ ನಾನು ಕೇಳ್ದೆ ಮೇಡಮ್. ಸರಿ ಸರಿ, ಮತ್ತೆ ಅದಾಗಿದೆ. ಕಲೀರಿ. ನಮ್ಮಲ್ಲೂ ಕೂಡ ರೇಖಿ ಲೆವೆಲ್ 3 ಇನ್ನು 2 ದಿನದಲ್ಲಿ ಪ್ರಾರಂಭ ಆಗುತ್ತೆ. ಜಾಯಿನ್ ಹಾ ಆಗಿ ಗ್ರೂಪ್ ಅಲ್ಲಿ ಕಳಿಸಿದೀನಿ ನಾನು. ಇನ್ಫಾರ್ಮೇಶನ್ ಹಾ ತಿಳ್ಕೊಂಡು ನೀವು ಕಲ್ತ್ಕೊಳ್ಳಿ. ಯಾಕಂದ್ರೆ ಬೇರೆ ಬೇರೆ ಕಡೆ ಹಾ ಯಾವ ರೀತಿ ಹೇಳ್ಕೊಟ್ಟಿರ್ತಾರೋ ಗೊತ್ತಿರಲ್ಲ ನಮ್ಗೆ. ಹಾ. ಇಲ್ಲಿ ಕರೆಕ್ಟ್ ಆಗಿ ನೀವು ಒಂದು ಪ್ರಾಕ್ಟೀಸ್ ಮಾಡ್ತಾ ಬಂತು ಅಂದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಗಳು ಕೂಡ ಗೊತ್ತಾಗ್ತದೆ. ಹಾ, ಅದು ಒಳ್ಳೇದಾಗ ಈಗ ರೇಖಿ ಲೆವೆಲ್ 3ನ ಇದು ಜಾಯಿನ್ ಆಗೋದಿಕ್ಕೆ ಎಲ್ಲಿ ಇದ್ ಮಾಡ್ಬೇಕು? ಇವಾಗ ನಾವು ನಿಮಗೆ ಅಮೌಂಟ್ ಪೇಮೆಂಟ್ ಮಾಡೋದು ಎಲ್ಲಿ ಮೇಡಮ್? ಅದು ಅದು ಒಂದ್ ಹೇಳ್ತೀನಿ ನಾನು. ಸ್ವಲ್ಪ ಕಳಿಸ್ತೀನಿ. ಟೆನ್ಷನ್ ಹಾ. ಮಾಡ್ಕೋಬೇಡಿ, ಸರಳವಾಗಿರಿ. ನನ್ನ ಗ್ರೂಪ್ ಅಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ನಾಳೆ ನಿಮ್ಗೆ ಇಲ್ಲ ಕಳ್ಸ್ಕೊಡ್ತೀನಿ. ಮೇಡಮ್, ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಹೇಳ್ಕೊಡೋ ಶೈಲಿನೇ ತುಂಬಾ ಚೆನ್ನಾಗಿದೆ. ರೇಖಿ ಹೇಳ್ಕೊಡ್ಬೇಕಾದ್ರೆ ನೀವು ಆ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರ ಅಂದ್ರೆ ತುಂಬಾ ಗುಡ್ ಫೀಲ್ ಆಗುತ್ತೆ. ನಿಜವಾಗ್ಲೂ ನಾನು ಅದನ್ನ ನೋಡ್ಕೊಂಡು ನೀವ್ ಹೇಗ್ ಮಾಡ್ತೀರಾ ಅದೇ ತರ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇನ್ನ ಬನ್ನಿ. ನಿಮ್ಗೆ ಚೆನ್ನಾಗಿ. ಸರಳವಾಗಿ ನಿಮ್ಮ ಲ್ಯಾಂಗ್ವೇಜ್ ಹ್ಮ್. ಅಲ್ಲಿ ನಿಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ. ನಂತರನೇ ಮಾಡ್ಬೇಕು ಅಂತ ಏನಿಲ್ಲ. ಇನ್ನು ಹಾ. ನಿಮ್ಗೆ ಯಾವ ಭಾಷೆ ಬರುತ್ತೋ, ನಿಮ್ಗೆ ಎಷ್ಟು ಹ್ಮ್. ಈಸಿಯಾಗಿ ಬರುತ್ತೋ ಆ ರೀತಿ ಪ್ರಾಕ್ಟೀಸ್ ಮಾಡಿ. ಇಲ್ಲ ಸರಿ ಮೇಡಮ್, ಸರಿ, ತುಂಬಾ ಯೂಸ್ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಓಕೆ. ಒಳ್ಳೇದಾಗ್ಲಿ. ಹಾ. ಮತ್ತೆ ಓಕೆ ನಾಳೆ ನಾವು ಮೇಡಮ್. ಎಲ್ಲರೂ ಕೂಡ ಇದೇ ಸಮಯಕ್ಕೆ ಭೇಟಿಯಾಗೋಣ. ಎಲ್ಲರಿಗೂ ಹಾ. ಕೂಡ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಅಭ್ಯಾಸವನ್ನ ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹರೇ ರಾಮ ಹರೇ ಕೃಷ್ಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ ಹರೇ ಕೃಷ್ಣ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಶಾಂತಮ್ಮ ಅವರೇ. ಧನ್ಯವಾದಗಳು ಮ್ಯಾಮ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಡೀಟೇಲ್ಸ್ ಎಲ್ಲ ನಾಳೆ ಹಾಕಿ ಮೇಡಮ್. ಹಾಕ್ತೀನಿ. ಯಾವ್ದನ್ನ ಹೇಳಿ? ನಾಳೆ ರೆಕಾರ್ಡಿಂಗ್. ಡೀಟೇಲ್ಸ್, ರೆಕಾರ್ಡಿಂಗು, ಪೇಮೆಂಟ್ ಮತ್ತೆ ಯಾವ ಟೈಮಿಂಗ್ಸ್ ಎಲ್ಲ ಡೀಟೇಲ್ ಆಗಿ ಒಂಚೂರು ಹಾಕಿದ್ರೆ ನಾನು ಇವತ್ತೇ ಫಸ್ಟ್ ಡೇ ಜಾಯಿನ್ ಆಗಿದ್ದೆ. ಯಾರು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲರೂ ನಾನು ಇಲ್ಲಿ ಬಂದ ಮಧುಮತಿ ಮೇಲೆ ಇವತ್ತೇ ಜಾಯಿನ್ ಖುಷಿ. ಖಂಡಿತ ಓಕೆ, ಥ್ಯಾಂಕ್ ಯು. ಕಳ್ಸ್ಕೊಡ್ತೇನೆ. ಖಂಡಿತ Thank you. ಕಳ್ಸ್ಕೊಡ್. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಕೇಳ್ಬೇಕು ಅಂದ್ರೆ ಕಾಲ್ ಮಾಡಿ ಕೇಳಿ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನಂಗೆ ಕಾಲ್ ಮಾಡಿ. ಆಯ್ತು ಮೇಡಮ್, ಥ್ಯಾಂಕ್ ಯು. ಒಳ್ಳೇದಾಗಿ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ನಂಬರು ನನ್ಗೆ ಗೊತ್ತಿಲ್ಲ. ಹೇಗೆ ಈಗ ನಿಮಗೆ ಕಾಲ್ ಮಾಡೋದು, ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಜಾಯಿನ್ ಆಗಿದ್ದೀರಾ ಗ್ರೂಪ್ಗೆ? ಹಾ, ಆಗಿದ್ದೀನಿ ಮೇಡಮ್. ಒಂದು ಅಲ್ಲೇ ಗ್ರೂಪಿಗೆ ಇರುತ್ತೆ, ಜಾಯಿನ್ ಆಗಿದ್ದೀನಿ. ಅಲ್ಲೇ ನನ್ನ ನಂಬರ್ ಇರುತ್ತೆ. ಹುಡ್ಕಾಡ್ದೆ, ಸಿಕ್ಲಿಲ್ಲ ನನ್ಗೆ, ಅದಕ್ಕೆ ಕೇಳ್ದೆ ಮೇಡಮ್. ಇನ್ನೊಂದ್ಸಲ ಚೆಕ್ ಮಾಡಿ. ಸಿಕ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಗ್ರೂಪ್ ಅಲ್ಲ ನಂಬರ್ ಹಾಕ್ತೀನಿ ನಾನು. ಆಯ್ತಾ? ಹಾ, ಓಕೆ ಮೇಡಮ್. ಸರಿ ಸರಿ, ಒಳ್ಳೇದಾಗಿ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದ.